ಈಗ ನಾವು ಇಷ್ಟ ಸ್ವೀಟ್ಸಲ್ಲಿ ತಯಾರಿಸುವ ಸ್ಪೆಷಲ್ ಮೈಸೂರು ಪಾಕ್ ಅನ್ನೋದು ಹೇಗೆ ಅಂತ ನೋಡೋಣ. ನೀವು ಮನೆಯಲ್ಲಿ ಏನಾದರೂ ಚಿಕ್ಕದಾಗಿ ತಿನ್ನೋ ಥರ ಅಂದರೆ 1 ಲೀಟ್ರ್ ವಾಟ್ರು, ಅರ್ಧ kg ಶುಗರು, ಒಂದು 300 ಗ್ರಾಮು ಕಡಲೆ ಹಿಟ್ಟು, 1/2 ಲೀಟ್ರು ತುಪ್ಪ ಇದ್ದರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ತುಪ್ಪ ತೊಗೊಬಿಟ್ಟು ಕಡಲೆ ಹಿಟ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ 2 ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀರು 10 ಲೀಟ್ರು. ಈಗ ನಾವು 10 ಲೀಟ್ರ್ ನೀರು ಅಳತೆ ಮಾಡಿ ಹಾಕಿದ್ವಿ. ಈಗ ನಾವು ಸಕ್ಕರೆ ಮತ್ತು ನೀರು ಹಾಕಿರುವ ಅದರಲ್ಲಿ ಮಿಷಿನಲ್ಲಿ ನಾವು ಕೋವನನ್ನು ಕೂಡ ಹಾಕ್ಕೊಳ್ತೀವಿ. ಸ್ವಲ್ಪ ತುಪ್ಪ ಕೂಡ ಹಾಕಬೇಕು ನಾವು. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಬೇಸನ್ನು ಇವಾಗ ಹಾಕೋಣ. ಒಂದು 20 ನಿಮಿಷ ಚೆನ್ನಾಗಿ ಫ್ರೈ ಆದರೆ ಮಾತ್ರನೇ ಮೈಸೂರು ಪಾಕ್ ಬರುತ್ತೆ. ಈಗ ಮೈಸೂರು ಪಾಕ್ ರೆಡಿ ಆಗಿದೆ. ಬಿಸಿ ಇರುವುದರಿಂದ ನಾವು ತಣ್ಣಗೆ ಮಾಡಬೇಕಂದ್ರೆ ಮಿನಿಮಮ್ಮು 6 to 7 hours ಅದನ್ನ ಇಡಬೇಕು. ರೆಡಿ ಆಗಿರುವ ಮೈಸೂರು ಪಾಕನ್ನು ನಾನು ಕಟಿಂಗ್ ಮಾಡಿ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ. ಈಗ ನಾವು ಇಷ್ಟ ಸ್ವೀಟ್ಸಲ್ಲಿ ತಯಾರಾಗಿರೋ ಮೈಸೂರು ಪಾಕ್ ಹೇಗಿದೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ.